ಗೊತ್ತಾ, ಸಮಸ್ಯೆ ಮೇಲೆ ಸಮಸ್ಯೆ ಮಾರೆ. ಇವತ್ತು ಸಾಯಂಕಾಲ ಆಗುವಾಗ ಅದೊಂದು ಎಂತ ಹೇಳುದು ಕ್ರಿಟಿಕಲ್ ದಿನ ಅಂತ ಹೇಳ್ಬೋದು ನನಗೆ. ಬೆಳಗ್ಗೆ ಹೇಳುವಾಗ ಎಲ್ಲ ಸರಿ ಇತ್ತು, ಆಮೇಲೆ ಹಾಯ್ ಗೈಸ್, ಇವತ್ತೊಂದು ನಾನು ನಿಮಗೊಂದು ಪ್ರಾಡಕ್ಟ್ ಯಾವುದು ತಗೊಂಡು ಬಂದೇನೆ ಅಂದರೆ ಈಗೊಂದು ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಎರಡು ಮಾಡ್ತಾ ಇದ್ದೇನೆ. ನಮ್ಮ ಒಂದು ನಾವು ಈಗ ಬಿಸಿ ಇರ್ತೇವೆ ಎಲ್ಲರೂ, ಆಗ ನಮಗೆ ಕುಕ್ಕಿಂಗ್ ಅನ್ನು ತುಂಬಾ ಈಸಿ ಮಾಡ್ಲಿಕ್ಕೆ ಒಂದು ನಾನು ಇವತ್ತು ಪ್ರಾಡಕ್ಟ್ ತಂದಿದ್ದೇನೆ. ಆಯ್ತು, ತುಂಬಾ ಒಂದು ಬಿಸಿ ಲೈಫಲ್ಲಿ ಕುಕ್ಕಿಂಗ್ ಟೈಮ್ ತುಂಬಾ ಉಳಿತದೆ ಅಂತ ಒಂದು ಪ್ರಾಡಕ್ಟ್ ನಾನು ಇವತ್ತು ತಗೊಂಡು ಬಂದಿದ್ದೇನೆ. ನಮ್ಮ ಈಗ ಒಂದು ಆಫೀಸ್ ಲೈಫ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ಲೈಫ್ ಹೇಳಿರುವವರು ಮತ್ತೊಂದು ಸಣ್ಣ ನಿಮ್ಮ ಒಂದು ಫ್ಯಾಮಿಲಿ ಆಗಿದ್ರೆ ಈ ಒಂದು ಪ್ರಾಡಕ್ಟ್ ಬೆಸ್ಟ್. ಅದು ಯಾವುದಂತ ಹೇಳಿದ್ರೆ ಅಗಾರೋ ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್. ನೋಡಿ ಇದೇ ಪ್ರಾಡಕ್ಟ್. ಇದರೊಳಗೆ ಏನೆಲ್ಲ ಇದೆ ಮತ್ತು ಹೇಗೆ ಇದನ್ನು ಮಾಡಬಹುದು, ಇದರ ರಿವ್ಯೂ ಈಗ ನೋಡುವ. ನಾವು ಮೊದಲು ಈಗ ಅನ್ಬಾಕ್ಸಿಂಗ್ ಮಾಡುವ, ಇದರಲ್ಲಿ ಏನೆಲ್ಲ ಉಂಟು ಅಂತ ನಾವು ನೋಡುವ. ಗೈಸ್, ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡುವ. ಇದರಲ್ಲಿ ನೋಡಿ ಎಂತೆಲ್ಲ ಸಿಗುತ್ತೆ ಅಂತ. ಒಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್ ಸಿಗುತ್ತೆ. ಇದರಲ್ಲಿ ಮೋಮೋಸ್, ವೆಜಿಟೇಬಲ್ ಎಲ್ಲ ನಾವು ಬೇಯಿಸ್ಬೋದು. ಇದರಲ್ಲಿ ನೋಡಿ, ಇದು ಎಗ್ ಬಾಯ್ಲಿಂಗ್ ರ್ಯಾಕ್. ಇದರಲ್ಲಿ ಒಂದೇ ಸಲ 6 ಮೊಟ್ಟೆಗಳನ್ನು ನಾವು ಬೇಯಿಸ್ಬೋದು, ನೋಡ್ಬೋದು ನೀವು. ಹಾಗೆ ಇದೊಂದು ಪ್ಲಾಸ್ಟಿಕ್ ಬಾಲ್ ಸಿಗುತ್ತೆ, ಮತ್ತು ಒಂದು ಗ್ರಿಲ್ ರ್ಯಾಕ್ ಸಿಗುತ್ತೆ ನಿಮಗೆ ಇದರಲ್ಲಿ. ಹಾಗೆ 1.2 ಲೀಟರ್ನ ಒಂದು ಕೆಟಲ್ ಸಿಗುತ್ತೆ ನೋಡಿ ನೀವು. ಹಾಗೆ ಇದರಲ್ಲಿ 2 ವರ್ಷ ತನಕ ವ್ಯಾರಂಟಿ ಸಿಗುತ್ತೆ, ಮತ್ತು ನೀವು ರಿಜಿಸ್ಟರ್ ಮಾಡಿದರೆ ಅದನ್ನು ಎಕ್ಸ್ಟೆಂಡ್ ಕೂಡ ನೀವು ಮಾಡ್ಬೋದು. ಇದರ ಡಿಸೈನ್ ಮತ್ತು ಫೀಚರ್ಸ್ ಈಗ ನಾವು ನೋಡುವ. ಇದರ ಬಾಡಿ ಡಬಲ್ ಲೇಯರ್ ಆಗಿದೆ. ಹಾಗೆ ಉತ್ತಮ ಗುಣಮಟ್ಟದ ಸ್ಟೇನ್ಲೆಸ್ ಸ್ಟೀಲ್ ಇದರಲ್ಲಿದೆ. ಅಂದರೆ ಹೊರಗಡೆ ಪ್ಲಾಸ್ಟಿಕ್ ಇದೆ, ಹಾಗಾಗಿ ಇದು ಹೊರಭಾಗದಲ್ಲಿ ಬಿಸಿ ಆಗುವುದಿಲ್ಲ. 360 ಡಿಗ್ರಿ ತಿರುಗುವಂತಹ ಇದರ ಕೇಬಲ್ ಇದೆ. ಇದರಲ್ಲಿಂದ ಕೆಟಲ್ ಎತ್ತಲು ತುಂಬ ಈಸಿ ಆಗ್ತದೆ ನಮಗೆ. ಹಾಗೆ ಇದರ ಕಂಟ್ರೋಲ್ ತುಂಬ ಈಸಿ, ಅಂದರೆ ಲೋ ಐ ಹೀಟಿಂಗ್ ಎಂಬ 2 ಆಯ್ಕೆ ಇದೆ. ಹಾಗೆ ಯೂಸ್ ಮಾಡೋದು ತುಂಬ ಈಸಿ ಗೈಸ್. ಹಾಗೆ ಈಗ ನಾವು ಕುಕ್ಕೆಲ್ಲ ಮಾಡಿ ನೋಡುವ ಹೇಗೆ ಯೂಸ್ ಆಗ್ತದೆ ಎಂತ ಅಂತೇಳಿ. ಈಗ ನೀರು ಕಾಯಿಸುವುದು ತುಂಬ ಈಸಿ. ಇದರಲ್ಲಿ 600 ವ್ಯಾಟ್ ಪವರ್ ಇದೆ. ನೀರನ್ನು ಕೇವಲ ಸೆಕೆಂಡ್ನಲ್ಲಿ ಇದು ಕುದಿಸುತ್ತದೆ. ಹಾಗೆ ಮೊಟ್ಟೆ ಬೇಯಿಸುವುದು ಕೇವಲ 5 ನಿಮಿಷದಲ್ಲಿ ನಿಮ್ಮ ಮೊಟ್ಟೆಗಳು ಪರ್ಫೆಕ್ಟಾಗಿ ಬೇಯುತ್ತದೆ. ಹಾಗೆ ಮ್ಯಾಗಿ, ನೂಡಲ್ಸ್ ಎಲ್ಲ ನೀವು ಮಾಡ್ಬೋದು. ಇದರ ಒಳಭಾಗವು ಪೂರ್ತಿ ಸ್ಟೀಲ್ ಆಗಿರುವುದರಿಂದ ನೀವು ನೇರವಾಗಿ ಸ್ಟೀಲ್ ಚಮಚವನ್ನು ನೀವು ಬಳಸ್ಬೋದು. ಹಾಗೆ ರೈಸ್ ಮಾಡೋದು ಕೂಡ ತುಂಬ ಈಸಿ. ಬರೀ 10 ಮಿನಿಟ್ಸಲ್ಲಿ ನಿಮಗೆ ರೈಸ್ ರೆಡಿ ಆಗ್ತದೆ. ಮತ್ತೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ನೀವು ಮ್ಯಾಗಿ ಮಾಡ್ಬೋದು ಅಥವಾ ಅನ್ನ ಮಾಡ್ಬೋದು. ಡ್ರೈ ಪದಾರ್ಥಗಳನ್ನು ಮಾಡುವಾಗ ನೀರು ಕಡಿಮೆ ಆದ ತಕ್ಷಣ ನಾವು ಡಯಲನ್ನು ಲೋಗೆ ತಿರುಗಿಸಿ, ಇದರಿಂದ ಅಡುಗೆ ತಳ ಹಿಡಿಯುವುದಿಲ್ಲ. ಹಾಗೆ ನೀವು ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿದರೆ, ನಾವು ಡೈರೆಕ್ಟ್ ಹೋಗಿ ಸಿಂಕಲ್ಲಿ ತೊಳಿಬಾರ್ದು ಗೈಸ್. ಇದನ್ನು ನಾವು ನಮ್ಮ ಡೈರೆಕ್ಟ್ ಅದರ ಒಂದು ಇದು ಉಂಟಲ್ಲ, ಅದಕ್ಕೆ ನೀರು ಹಾಕಿ ಒಂದು ಯಾವುದರಲ್ಲಿ ನಾವು ಯಾವಾಗಲೂ ತೊಳಿತೇವೆ ಅದರಲ್ಲಿ ಚಂದ ಮಾಡಿ ತೊಳೆದು ಆಮೇಲೆ ನೀರನ್ನು ಗುಚ್ಚಬೇಕು. ಆಮೇಲೆ ಮೇಲಿನ ಕವರನ್ನು ನಾವು ಟವೆಲಲ್ಲಿ ಉಜ್ಜಿರಾಯಿತು, ಅಂದರೆ ನೀರೆಲ್ಲ ಮುಟ್ಟಬಾರ್ದು. ಹಾಗೆ ನಿಮಗೆ ಇದು ನೀರು ಕಾಯಿಸಲು ಮಾತ್ರವಲ್ಲ, ಪೂರ್ತಿ ಅಡುಗೆ ಮಾಡಲು ಒಂದು ಕೆಟಲ್ ಬೇಕಿದ್ದರೆ ಈ ಅಗಾರೋ ಮಲ್ಟಿ ಕುಕ್ಕರನ್ನು ನೀವು ಟ್ರೈ ಮಾಡಿ. ನಮ್ಮ ಕುಕಿಂಗ್ ಅನ್ನು ಇದು ಈಸಿ ಮಾಡುತ್ತೆ. ಅದ್ರ ಜೊತೆಗೆ ವ್ಯಾರಂಟಿ ಕೂಡ ಇದೆ 2 ಇಯರ್. ಅದು ಕೂಡ ಮತ್ತೆ ಕೂಡ ನೀವು ಎಕ್ಸ್ಟೆಂಡ್ ಬೇಕಾದ್ರೂ ಕೂಡ ಮಾಡಬಹುದು ಇದನ್ನು. ಹಾಗೆ ಒಳ್ಳೇದಿದೆ ಪ್ರಾಡಕ್ಟ್. ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು ಗೈಸ್, ನಿಮ್ಗೆ ಬೇಕಾದ್ರೆ ನೀವು ಬೈ ಕೂಡ ಮಾಡಬಹುದು. ಹಾಗೆ ಇನ್ನು ನಾವು ಕಂಟಿನ್ಯೂ ಬ್ಲಾಗ್ ನೋಡುವ. ಥ್ಯಾಂಕ್ ಯು. ಕೆಲಸ ಎಲ್ಲ ಆಯ್ತಾ ಕೆಲಸ ಎಲ್ಲ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಒಮ್ಮೆ ಆಗಲಿ ಅಂತೇಳಿ. ಹಾಗೆ ನೀರು ಕೊಟ್ಟು ಎಲ್ಲ ಆಗಿದೆ. ಈಗ ಒಂದು 11 ಗಂಟೆ ಆಯಿತು, ಎಲ್ಲ ಆಯಿತು. ಹೊಟ್ಟೆ ಯಾಕಂದ್ರೆ ಬಟ್ಟೆ ಹೋಗಿದೆ, ನೀರು ಕೊಟ್ಟಾಗಿದೆ. ಇವತ್ತೆಂತ ನಮಗೆ ತರಕಾರಿ ಸಿಗಲಿಲ್ಲ, ಎಲ್ಲ ಆಯಿತು ಕೊಯ್ತು, ಎಂತ ಇಲ್ಲ. ಅಂದರೆ ಇವತ್ತು ಕೊಯ್ಲಿಲ್ಲ, ಸಿಗಲು ಕೂಡ ಇಲ್ಲ. ಎಕರೆ ಉಂಟು, ತೆಗಿಬೋದು ಬೇಕಿದ್ದರೆ, ತೆಗಿತೇ ಇಲ್ಲ ನಾನು. ಮತ್ತು ಗೊತ್ತುಂಟಲ್ಲ ಚಿಪ್ಪಡೆಲ್ಲ ಆಗಿದೆ ಅಂತ ನಾನು ತುಂಬ ಸಲ ತೋರಿಸಿದ್ದೇನೆ ಆಯಿತಾ. ಅಲ್ಲಿ 2 ಏನಾಗಿದೆ ಚಿಪ್ಪಡು, ಮತ್ತು ಬೆಂಡೆಕಾಯಿ ಇನ್ನು 1-2 ದಿನ ಆದರೆ ಕೊಯ್ಲಿಕ್ಕೆ ಉಂಟು. ಈಗ ನಾನು ಕೊಯ್ತಾ ಇಲ್ಲ, ಮತ್ತು ಕೆಂಪುಡಾಗಿದೆ ಆಯಿತಾ. ಅಮ್ಮ ಹೇಳ್ತಾ ಇದ್ರು ಸತ್ತಿತ್ತು ಅಂತೇಳಿ. ತುಂಬ ಆಗಿದೆ. ಈಗ ಒಂದು ಇಲ್ಲಿ ಒಂದು ನೋಡಿದೆ ಮಾರೆ ನಾನು, ನನಗೆ ಎಲ್ಲಿ ಅಂತ ಈಗ ನೆನಪಿಗೆ ಬರ್ತಾ ಇಲ್ಲ. ಈಗ 2 ಸಣ್ಣ ಪುಟ್ಟದಾಗಿದೆ ಕಾಯಿ, ಅದು ಕಾಣ್ತಾ ಇಲ್ಲ. ಆಗಲಿ
ಒಂದಾದರೂ ಆಗಲಿ ಮಾರೆ ಕೆಂಬುಡು. ಮತ್ತು ಅದು ಆ ಕುಂಬಳಕಾಯಿ ಉಂಟಲ್ಲ, ಒಂದು ಕೂಡ ಆಗಲಿಲ್ಲ, ಸುಮ್ಮನೆ ವೇಸ್ಟ್. ಇದು ಖಾಲಿ ಬಳ್ಳಿಯೇ ಬೆಳೆದದ್ದು ಮೇಲಿನವರೆಗೆ, ಆ ಮೇಲಿನವರೆಗೆ ಅಂತ ಹೇಳುವಾಗ ಒಂದಾಗಿದೆ ಗಲ್ಲಿ ಉಂಟದು ಆಗಿದೆ, ನಾಚಿಗೆ ಆಯ್ತು ಅಂತದಕ್ಕೆ. ಮತ್ತು ಮೊನ್ನೆ ನಾನು ಹೂವಿನ ಚಟ್ಟಿ ನೆಟ್ಟಿದ್ದೆ, ಗೊತ್ತಿರ್ಬೋದು ಗೈಸ್, ಅದರಲ್ಲಿ ಹೂವಾಗಿದೆ. ಹಾಗೆ ನಿಮಗೆ ತೋರಿಸುವ ಅಂತ. ಅಂಗಳ ಗುಡಿಸಿ ಆಯಿತು ನಂದು, ಇಲ್ಲೆಲ್ಲ ಒರೆಸಿ ಆಯಿತು, ಎಲ್ಲ ಆಯ್ತು ಆಲ್ಮೋಸ್ಟ್ ಕೆಲಸ. ಹೂವು ತೋರಿಸುವ ಅಂತ. ಹೂವು ನೋಡಲಿಕ್ಕೆ ನನಗೆ ನೆಗೆಟಿವ್ ಆಗ್ತದೆ ಆ ಹೂವನ್ನು ನೋಡುವಾಗ. ಈಗ ಓ ದೇವರೇ, ಈಗ ಹೂ ಗೈಸ್ ಒಂದು ಎಲ್ಲದರಲ್ಲಿ ಹೂ ಆಗಿದೆ, ಸಣ್ಣ ಸಣ್ಣದಿಗೆ ಇಲ್ಲಿ 2 ನೋಡಿ. ಆ ಡೇಲಿಯದು ಬೀಜ ಇತ್ತಲ್ಲ, ಅದರ ಫೋಟೋದಲ್ಲಿ ಬೀಜದಲ್ಲಿ ಒಂದು ಚಿತ್ರ ಇತ್ತು, ಇಷ್ಟು ದೊಡ್ಡದು. ಆದದ್ದು ನೋಡಿ ಅಂತ. ಹೌದು, ಮತ್ತೆ ಯಾರು ಬರುದಿಲ್ಲ. ಇದು ಕೂಗಿದ್ರಲ್ಲ, ಮಗರಿದ್ರೆ ಕೂಡ ಯಾರು ಬರುದಿಲ್ಲ. ಅಮ್ಮ ಬರುದು ಮಾತ್ರ, ಅದು ನಾನಿರುವಾಗ ಮಾತ್ರ ಕೂಗುದು. ಅದು ನೋಡ್ತಾರೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅವರಿಗೆ ಮಾತ್ರ ಕೂಗುದು. ನಿಖಲ ಕಿಟ್ಟನ ಮೂಲು ಉಂಟು ತಿನ್ಲಿ. ಹಾ, ಅವನ ಫುಡ್ಡೇ ಬೇಕು ಎಲ್ಲರಿಗೆ. ಅದು ಎಡಂಟು ಸ್ವಲ್ಪ ರುಚಿ ಉಂಟಾ ಏನವರು ಹೇಳಿ. ಹಾಂ, ಅಲ್ಪ ಅಲ್ಪ ತಿನ್ನಪ್ಪ, ಹಿಂದೆ ಮುಲ್ಪ ನಿಖಿಲ ಮುಲ್ಪ ಬಿಟ್ಟು ತಿನ್ಲಿ. ಹಾಂ ಗೈಸ್, ಇವತ್ತು ಪದಾರ್ಥ ನೋಡಿ ನಮಗೆ ಎಂತ ಅಂತೇಳಿ. ಈಗ ಪದಾರ್ಥ ಗೈಸ್ ನಮಗೆ ಇವತ್ತು ಈಗ ಮೊಳಕೆ ಬಂದಿದೆ. ಹಾಗೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಕ್ಲೆ ಕೊರಿಯನಾ? ಹಾಂ, ನಿಕ್ಕ ತಿನ್ನು ಮಾರ, ಈ ತಿನ್ನಿಯಾ? ಹಾಂ, ನಿಕ್ಲೆ ಮೂಲ್ ತಿನ್ಲಿ. ಕೈಸ 1:12 ಆಯಿತು. ನಾನು ಒಂದು ಕ್ಲಿನಿಕ್ಗೆ ಹೋಗುವ ಅಂತ ಹೊರಟಿದೆ. ಅಮ್ಮನಿಗೆ ಅದೇ ಸಮಸ್ಯೆ, ಕೆಮ್ಮು ಒಂದೇ ಸಮ ಕೆಮ್ಮು ಬರ್ತಾನೇ ಉಂಟು. ಹುಷಾರಿದ್ರೆ ಆಯ್ತಾ, ಅದು ಈಗ ಮಳೆ ಅಲ್ಲ ಆ ರೀತಿ ಅಂತ, ಒಮ್ಮೆ ಮಳೆ ಒಮ್ಮೆ ಬಿಸಿಲು ಬರ್ತಾ ಉಂಟಲ್ಲ ಹಾಗೆ. ಮತ್ತೆಂತಿಲ್ಲ, ಕೆಮ್ಮು ಮತ್ತು ಎಂತ ಶೀತ ಆದಾಗೆ ಆಗಿದಂತೆ. ಹಾಗೆ ನಾನು ಹಿಡಿದು ನನಗೆ ಹೆದರಿಕೆ ಆಗ್ತದೆ ಆಯಿತಾ. ಮತ್ತು ಜೋರಾದರೆ ನನಗೇನೆ ಕಷ್ಟ, ಯಾರಿದ್ದಾರೆ. ಹಾಗಾಗಿ ಈಗ ಕ್ಲಿನಿಕ್ಗೆ ಹೋಗಿ ಬರುವ ಅಂತೇಳಿ, ಮದ್ದು ತೊಗೊಂಡು ಬರುವ ಅಂತ. ಕ್ಲಿನಿಕ್ಗೆ ಬಂದೆ ಗೈಸ್, ನನ್ನ ಪ್ರಿಯ ಯಾರಿದ್ದಾರೆ ಬಂದೆ ಗೈಸ್. ಮಧ್ಯಾಹ್ನ ಬಿಸಿಲಿ ಉಂಟಲ್ಲ, ಹೇಳೋದು ಬೇಡ. ಈಗ ಮತ್ತು ಅರ್ಜೆಂಟ್ ಹೋಗಿ ಬಂದದೀಗ. ಈಗ ಫೋನಲ್ಲಿ ಮಾತಾಡ್ತಿದ್ದಾರೆ ಅವರು. 10 ml ಸಿರಪು ಮಾತ್ರ ಇತ್ತು ಉಂಡುದು ಬರಲಿ. ಹಿಂಗೆ ಸಿರಪ್ ಒಂಜಿ ಬರಲಿ. ಹಾಂ, ಕೆಮ್ಮಲ್ಲಿ ಉಂಟಲ್ಲ ಡ್ರೆಸ್ ಆವಡು, ಬುಕ್ ಆವಡು, ಚಪ್ಪಲ ಆವಡು, ಶಾಲೆ ಆವಡು. ಮತ್ತೆ ನಾನು ಜಿಗುಜ್ಜೆ ತಗೊಂಡು ಬಂದೆ. ಜಿಗುಜ್ಜೆ ಮತ್ತೆ ಆಲೂಗಡ್ಡೆ ಸಿಕ್ಕುದೇ ಅಪರೂಪ ಅಲ್ಲ, ಹಾಕಿ ಮಾತ್ರ ಹೊಡೆಯಲ್ಲ. ನನ್ನ ಚೂರು ಚಪ್ಪುಲಿ ಕಮ್ಮಿ ಹಾಕು. ಕೆಮ್ಮು ಆಯ್ತಾ? ಹೀಗೆ ಕೆಮ್ಮು ಇವತ್ತು. ನನಗೆ ಡೌಟು, ಒಂದು ಮಳೆ ಮತ್ತೊಂದು ಸ್ವಲ್ಪ ಪೇರಂಗಾಯಿದ ಮೇಲೆ ಡೌಟ್ ಉಂಟು ನನಗೆ. ಹೇಳಿ, ಇನ್ನು ಪೇರಳೆ ತಿನ್ನೋದು ಬೇಡ ಅಂತ. ಅವ್ರು ತಿಂತಾ ಇದ್ದ ಫ್ರೂಟ್ಸೇ ಒಂದು ಪೇರಳೆ, ಇನ್ನು ಅದು ತಿನ್ನೋದು ಬೇಡ. ಕಿವಿಯ ದಾಲ ಹಾಕ್ಸದಪ್ಪಗ ನನಪ್ಪಗ ಅಣ್ಣ ಹಂಪಲೆ ತಿನ್ನಿಯರಿಜ್ಜ ಈಗ ತಿನ್ನೋಡವಾಗ ಬೇಸಿಗೆ ಟೈಮ್ ಲತಾ ಬರ್ಸ ಟೈಮು ತಿನ್ನಿಯರು ಬಲ್ಲಿ ಬರ್ಸ ಶುರುವಾಡತಿ ನೆನಾಡು. ಗೈಸ್, ಟೈಮ್ 4:15 ಆಗ್ತಾ ಬಂತು. ನಾನು ಚಂದ ಮಾಡಿ ಎಣ್ಣೆ ಹಾಕಿ ಈಗ ಕುಚ್ಚಿ ಎಲ್ಲ ಕಟ್ಟಿದೆ ಆಯಿತಾ. ಶೆಕೆಗೆ ಒಳ್ಳೇದಾಗ್ತದೆ. ನಾವೀಗ ನಾಯ್ಕೊಂಡು ಹೋಗುವ. 4:15 ಆಗ್ತಾ ಬಂತು. ಅಮ್ಮ ನಾಯ್ಕೊಂಡು ಹೋಗ್ಯಾ? ನಾವು ಕಾಯ್ತಾ ಇದ್ದಾನೆ. ಪೋಯಾ 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 ಅವನು ಆಗ್ತಾ ಇರ್ಬೋದು ಒಳಗೆ ಮರಲ್ಲ ಅಂತ. ಹೋಗೋದು
ಲಿಕ್ವಿಡ್ ಇಟ್ಟರೆ ಚೆಂದ ಕಾಣ್ತದಲ್ಲ ಅಲ್ಲಿವರೆಗೆ. ಅದು ತುಳಸಿ ಅಂತ ಮತ್ತೊಂದು ತುಳಸಿ ಅಲ್ಲಿ ಪಾಟಲ್ಲಿ, ಅಲ್ಲಿ ಕೂಡ ಅದು ಕೂಡ ತುಳಸಿ. ಕೈಸ ಎಂತ ಗೊತ್ತಾ, ಸಮಸ್ಯೆ ಮೇಲೆ ಸಮಸ್ಯೆ ಮಾರ. ಇವತ್ತು ಸಾಯಂಕಾಲ ಆಗುವಾಗ ಕರ್ಮ ನಮ್ಮ ಗ್ಯಾಸ್ ಖಾಲಿ ಅಂತ. ನಾನು ಮೊದಲೇ ತಲೆ ಬಿಸಿಯಲ್ಲಿದ್ದೆ, ಅದು ಗ್ಯಾಸ್ ಕೂಡ ಖಾಲಿ ಇತ್ತು. ಪಂಡೆ ಈಗ ಚಹಾ ಇಡುವಾಗ ನಮ್ಮ ಗ್ಯಾಸ್ ಖಾಲಿ. ಆ ಸತಿ ಒಂದು ಗ್ಯಾಸ್ನ ಇನ್ನೂ ಕೂಡ 15 days ಉಂಟು ನಮಗೆ ಬುಕ್ ಮಾಡಲಿಕ್ಕೆ ಮಾರೆ. ಹೌದಾ 15 days ಸುಮ್ಮನೆ ಇಲ್ಲ. ಅದಕ್ಕೆ ನಾನು ಪ್ರೈವೇಟಿಗೆ ಒಂದು ಫೋನ್ ಮಾಡಿದ್ದೇನೆ, ಅವರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು. ನೋಡುವ ಎಷ್ಟು ಹೇಳ್ತಾರೆ ಏನಂತೇಳಿ. ಸಮಸ್ಯೆ ನಮ್ಮ ಬೇರೆ ಎಂತ ಸೊಲ್ಯೂಷನ್ ಇಲ್ಲ ನಮ್ಮ ಹತ್ರ. ಅದೊಂದು ಇಂಚಿನ ಟಿಕ್ ಸ್ಟವ್, ಸೀಮೆ ಎಣ್ಣೆ, ಒಂದಾ ಸ್ಟೋರ್ನಲ್ಲಿ ಸೀಮೆ ಎಣ್ಣೆ ಆದ್ರೆ ಸಿಗ್ಬೇಕು ಮಾರೆ, ಇಲ್ಲಾದ್ರೆ ಈ ಮಳೆಗೆ ಅವಾಗ ನಮ್ಮ ಹತ್ರ ಕಟ್ಟಿಗೆ ಕೂಡ ಇಲ್ಲ. ದಿಕ್ಕೆಲ್ಲ ಕತ್ತಲೆ ಕೂಡ ಅಡಿಗೆ ಅನ್ಬಿಡ ಪಿದೆ ಎಂಚ ಗೈಸ್ ಫೈನಲಿ ಅಂಡೆ ಸಿಕ್ಕಿತಾಯ್ತಾ. ಅಂಡೆಗೆ ಎಷ್ಟು ಗೊತ್ತುಂಟಾ, 2,400 ರೂಪಾಯಿ. ಅಂಡೆ ಕೊಂಡೋಗ್ಬೇಕು, ಅವರ ಅಂಡೆ ಕೊಟ್ಟು ಕಳಿಸ್ತಾರೆ. ಮತ್ತೆ ನಮ್ಮ ಖಾಲಿ ಅಂಡೆಯನ್ನು ನಾವು ಇದನ್ನು ಕೊಂಡೋಗಿ ಅಂಗಡದಲ್ಲಿ ಇಡುವ, ನಮಗೆ ಬೇರೆ ಅಂಡೆ ಬರ್ತದೆ. ಎಂತ ಅಲ್ಲ ಟೆನ್ಷನ್ ಅಂದರೆ ಟೆನ್ಷನ್ ಇದೀನ. ಸರಿ ಇದ್ರೆ ಸರಿಯೇ ಇರ್ತೀನಿ ಕರ್ಮ. ಅವೊಂದು ಯಾಕೆ ಇರಾನ್ನಲ್ಲಿ ಬಾಂಬ್ ಹಾಕಿದ್ದ ಮಾಡಿದ್ರೆ ಅವನು ಎಲ್ಲ ಇದಾಗಿ ಆಗ ಅಲ್ಲಿಟ್ಟಿದ್ದೇನೆ ಅಂಡೆ. ರಿಕ್ಷಾಕ್ಕೆ ಹಣ ಎಲ್ಲ ಇಟ್ಕೊಂಡಿದ್ದೀನಿ, ಅವ್ರು ಕೊಡಬೇಕಲ್ಲ ಈಗ. ಮತ್ತು ಅವರಿಗೆ ನಾನು ಪೇ ಮಾಡಿದೆ ಹಾರ್ಡ್ವೇರ್ ಶಾಪಿನವರಿಗೆ. ತಲೆ ಎಲ್ಲ ಜಿಡ್ಡು ಹಿಡಿದು ಹೋಗಿತ್ತು ನಂದು. ಎಂತ ಮಾಡುವುದು ಎಂತ ಎಲ್ಲ ನಾವು ಗ್ಯಾಸಲ್ಲೇ ಮಾಡೋದು. ಈಗ ಮಳೆ ಎಲ್ಲ ತುಂತುರು ಎಲ್ಲ ಬರ್ತಾ ಇರ್ತದೆ, ಅಡಿಗೆ ಮಾಡಿದರೆ ನಾವು ಇಲ್ಲೇ ಮಾಡಬೇಕು. ಬೆಕ್ಕುಗಳನ್ನು ಕೂಡ ಒಳಗೆ ಹಾಕಲಿಲ್ಲ ಆಯಿತಾ. ಸಮಸ್ಯೆ ಅಂದರೆ ಸಮಸ್ಯೆನೇ. ಸಿಕ್ಕಿತಲ್ಲ ಪುಣ್ಯ ಅವ್ರ ಪರಿಚಯದವರು, ಹಾಗೆ ಇಲ್ಲಾಂದರೆ 2600 ಆಗುತ್ತೆ ಅಂತ. ಎಷ್ಟಾದರೂ ಕೊಡ್ತಾ ಇದ್ದಾರಲ್ಲ ಅದು. ಅಂಡೆ ಬಂತು ಬಾ, ಈಗ ರಿಕ್ಷಾದಲ್ಲಿ ಸರಿಸು, ಹೇಗಾದರೂ ಒಳಗೆ ತೊಗೊಂಡು ಬಂದೆ ಆಯಿತಾ. ಇದು ಸ್ವಲ್ಪ ಬಿಸಿ ಉಂಟು, ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಏನೋ ಗಾಡಿಯಲ್ಲಿ ಬಂದ ಏನೋ ಹಾಗೆ ಜ್ವರ ಬಂದಾಗಿ ಉಂಟು. ಬಾರಿ ಮಲ್ಕೊಳ್ಳೋದು ಗೈಸ್. ಇವತ್ತೊಂದು ಎಂತ ಹೇಳೋದು ಕ್ರಿಟಿಕಲ್ ದಿನ ಅಂತ ಹೇಳ್ಬೋದು ನನಗೆ. ಬೆಳಗ್ಗೆ ಹೇಳುವಾಗ ಎಲ್ಲ ಸರಿ ಇತ್ತು, ಆಮೇಲೆ ಅಮ್ಮನ ಹೆಲ್ತ್ ಸರಿ ಇರಲಿಲ್ಲ, ಮದ್ದಿಗೆ ಹೋಗಿ ಬಂದೆ. ಸಾಯಂಕಾಲ ಆಗುವಾಗ ಗ್ಯಾಸ್ ಅಂಡೆ ಖಾಲಿ, ಮತ್ತು ಅಲ್ಲಿ ಕೂಡ ಸಿಗಲಿಲ್ಲ ಅಂತ ಆಯಿತು. ಆಮೇಲೆ ಈಗ ಒಂದು ಸಿಕ್ಕಿತು, ಹೇಗೆ ಮುಗೀತು ದಿನ. ಏನಾದರೂ ಸಾಯಂಕಾಲ ಗೊತ್ತಾಗದಿದ್ದೆ ನಮಗೆ, ಈಗ ನೈಟ್ ಗೊತ್ತಾಗ್ತಿದ್ರೆ ನಾವು ಏನು ಮಾಡಬೇಕಲ್ಲ. ಬೆಳಗ್ಗೆ ಚಹಾ ಕೂಡ ಇರಲಿಲ್ಲ ಇವತ್ತು, ಹಾಗೆ ಆಗ್ತಾಯಿತ್ತು. ಒಂದು ಬೇಗ ಗೊತ್ತಾದರೂ ಕೂಡ ಒಳ್ಳೆಯದೇ ಆಯಿತು. ಹಾಗೆ ಅಮ್ಮ ಆಗ ಹಿಂಗೆ ಮಾಡ್ಕೊಳ್ಳೋದು, ಅವರು ಟ್ಯಾಬ್ಲೆಟ್ ಎಲ್ಲ ಕುಡಿದ್ರು, ಹಾಗೆ ಹುಷಾರಾದರೆ ಸಾಕು ಅವರು. ಇನ್ನು ಈಗ ನಾನು ಕಮೆಂಟ್ ಓದ್ತೇನೆ. ಇವತ್ತು ಲಾಗ್ ಎಂತ ಇರಲಿಲ್ಲ ಗೈಸ್ ಆಯಿತಾ, ನಾಳೆ ನೋಡುವ. ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೇನೆ, ಹಾಗೆ ಕೆಲವರೆಲ್ಲ ಮಾಡಿದ್ದಾರೆ. ಹಾಗೆ ಕಮೆಂಟನ್ನು ಓದುವ. ಒಂದು ಭಯಂಕರ ಒಂದು ಕಮೆಂಟ್ ಮಾಡಿದ್ದಾರೆ ಮಾರೆ, ಅದನ್ನೊಂದು ಹೇಳಲೇಬೇಕು ನನಗೆ. ಅಬ್ದುಲ್ ಹಮೀದ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಎಂತಂದರೆ, ಸಂಧ್ಯಾ ಈರ್ನ ಲಾಗ್ ತೂನಾಗ ಟೆನ್ಷನ್ ಪೂರ ಪೋಪುಡು, ಮೈಂಡ್ ರಿಲ್ಯಾಕ್ಸ್ ಆಪುಡು. ಸತ್ಯನ ಮಾರೆ, ಅಯ್ಯೋ ದೇವರೇ. ಥ್ಯಾಂಕ್ಸ್ ತುಂಬ ಖುಷಿ ಆಯ್ತು ನನಗೆ. ಅದು ಒಂದು ಯಾರದ್ದು ಟೆನ್ಷನ್ ಹೋಗ್ತದಲ್ಲ ಅಷ್ಟು ಸಾಕು. ಅಷ್ಟು ಯಾವಾಗಲೂ ಕಮೆಂಟ್ ಮಾಡುವವರೇ ಮಾಡುದು ಅಂತ ಮಾರೆ, ಹೊಸತು ಯಾವುದಿಲ್ಲ. ವಿದ್ಯಾ ಉಮೇಶ್ ಅಂತ ಮೊನ್ನೆ ಹೇಳಿದ್ರು, ಮೊನ್ನೆ ಅಮ್ಮನನ್ನು ನಾನು ಹೊರಗಡೆ ಕಳಿಸಿದ್ದದಕ್ಕೆ. ಅಮ್ಮನನ್ನು ಪಿದೈ ಕಡಪಾಯಿನ ಎಡ್ಡೆ ಆಡು ಚರ್ಮುರಿ ಎಡ್ಡೆ ಆಗ್ತದೆ. ನೈಸ್ ಬ್ಲಾಗ್, ಥ್ಯಾಂಕ್ ಯು ಸೋ ಮಚ್. ಅವರು ಹೊರಗಡೆ ಹೋಗ್ಬೇಕು, ನನಗೆ ಕೂಡ ಅದೇ ಒಂದು ಇದು. ಹಾಗೆ ಇನ್ನು ಹತ್ತಿರ ಏನಕ್ಕೆ ಫಂಕ್ಷನ್ ಇದ್ರು ಅವರನ್ನೇ ಕಳಿಸೋದಂತ ಇದ್ದೇನೆ ನಾನು. ಹಾಗೆ ಮತ್ತು ಡಾಲಿ ಸ್ಕ್ವೇರಿಯಾ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಫಾರ್ ಹ್ಯಾವಿಂಗ್ ಸಚ್ ಎ
ಬ್ಯೂಟಿಫುಲ್ ಗಾರ್ಡನ್ ಇನ್ ದಿಸ್ ಹೀಟ್. ಅದೌದು, ಈ ಹೀಟಿಗೆ ಅಷ್ಟು ಚಂದದ ಗಾರ್ಡನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ವಿಸ್ಮಯ. ನನಗೆ ಕೂಡ ನಂಬಲಿಕ್ಕಾಗಲಿಲ್ಲ. ಈಗ ಅಂದರೆ ಆ ಟೈಮಲ್ಲಿ ಬಿಸಿಲಲ್ಲಿ ಯಾರು ಕೃಷಿ ಮಾಡುವುದಿಲ್ಲ, ಭಾರಿ ರೇರ್. ಅಂದರೆ ನಾವು ಮಾಡಿದ್ದೇವೆ ಹಾಗೆ. ಅದೌದು, ಅದು ಎಲ್ಲ ಅಂತ ಹೇಳಿದ್ದು ತುಂಬ ಸಲ ಆಯ್ತು, ಅದು ಸಾಯುವುದು, ನೀರಿರಲಿಲ್ಲ, ಆದರೂ ಕೂಡ ಒಂದು ಆಯ್ತು. ಅದೇ ಅಮ್ಮ ಅಂದ್ರೆ ಇವಾಗ ಕಷ್ಟ ತುಂಬ ಪಟ್ಟಿದ್ದೇವೆ, ಆದ್ರೂ ಅದರ ಫಲ ಸಿಕ್ಕಿತು, ಅದು ಖುಷಿ. ಕೆಲವರೆಲ್ಲ ನಾವು ಕಷ್ಟಪಟ್ಟರೂ ಸಿಗುದಿಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಬ್ಲಾಗ್ ನಾನು ನಿಲ್ಲಿಸ್ತೇನೆ ಗೈಸ್ ಇಲ್ಲಿಗೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ. ನಾಳೆ ನಿಮ್ಮ ಕಮೆಂಟ್ ಕೂಡ ಪಿಕ್ ಮಾಡ್ತೇನೆ. ಟಾಟಾ ಗೈಸ್, ಬಾಯ್.